ಸಾಮಾನ್ಯ ಒಂದು ಎಷ್ಟು ಹತ್ರ ಇತ್ತು. ಆವಾಗ ಈ ನಾಟ್ಯ ದಿವಸ ಉಳುಮೆ ಮಾಡುವವನ ಹತ್ರ ಅವನಿಗೆ ನಾನು ಚಾ ತಿಂಡಿ ತಗೊಂಡು ಹೋಗಿ ಕೊಡು, ಯಾಕಂದ್ರೆ ಅವನ್ ಚಾ ತಿಂಡಿ ಕುಡಿಯುವಾಗ ನಮಗೆ ಉಳುಮೆ ಮಾಡುದು ಹಾಗೆ. ಅದಕ್ಕೆ ಒಂದು ಎಷ್ಟು ಹತ್ರ ಇದೆ, ನಾನು ಹೀಗೆ ಹೇಳ್ಕೊಳ್ಳೋದು, ಅದಕ್ಕೆ ತುಳುವಲ್ಲಿ ಪುಡ್ಕಾಯಿ ಅಂತ ಹೇಳಿ ಅದು ಮರದ ನೇಗಿಲು. ಆವಾಗ ಆಗ ನೋಡಿ ಎಷ್ಟು ಬೇಸಾಯ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ಇವಾಗ ಅಲ್ಲಿಂದ ಇಲ್ಲಿಯವರೆಗೆ ಒಂದು ಸಾಮಾನ್ಯ 50 ವರ್ಷದಲ್ಲಿ ಈಗ ನಮ್ಮ ಟ್ರ್ಯಾಕ್ಟರ್ಗೆ ರೋಟರ್ ಇತ್ತು. ಫಸ್ಟಿಗೆ ಹೇಗೆ ಅಂದ್ರೆ ಮಣ್ಣಿನ ನೇಗಿಲು, ಅಂದ್ರೆ ಕಾವೇರಿ ಮರ ಅಂತ ಹೇಳಿ ಕೊಯ್ಲಿ ಉಂಟು ನೋಡಿ, ಅದರದ್ದು ಕೆತ್ತಿ ಅದರ ನೇಗಿಲು ಮಾಡೋದು. ಆ ನಂತರದಲ್ಲಿ ಕಬ್ಬಿಣದ ಐಟಮ್ ಅಂತ ಹೇಳಿದ್ರೆ ಅದು ಮುಂದೆ ಒಂದು ಪಣೋರ್ ಅಂತ ಅದು ಮಾತ್ರ, ಮತ್ತೆಲ್ಲ ಮರದ್ದೇ ಸಾಹಿತ್ಯ ಅದರಲ್ಲಿ. ಆ ನಂತರ ಬರ್ತಾ ಬರ್ತಾ ಆ ನೇಗಿಲು ಕಬ್ಬಿಣದ ಶುರುವಾಯಿತು. ಆ ನಂತರ ಮುಂದೆ ಟಿಲ್ಲರ್ ಶುರುವಾಯಿತು, ಟಿಲ್ಲರಿಂದ ಉಳುಮೆ ಮಾಡಿ ಹೌದು. ಆ ನಂತರ ಮತ್ತೆ ಮುಂದೆ ಹೋದಾಗ ಟ್ರ್ಯಾಕ್ಟರ್ ಬಂತು. ಆ ಟ್ರ್ಯಾಕ್ಟರ್ಗೆ 5 ನೇಗಿಲು ಮತ್ತೆ ಒಂದು ಹೀಗೆ ಒಂದು ಕಲ್ಟಿವೇಟರ್ ಅಂತ ಬರ್ತಾ ಇತ್ತು ನೋಡಿ, ಅಷ್ಟು ಬದಲಾವಣೆ. ಈಗ ಅದ್ರಲ್ಲಿ ರೋಟೋವೇಟರ್ ಅಂತ, ಅದು ತಿರುಗಿ ಮಣ್ಣನ್ನು ಅಷ್ಟು ಹದಗೊಳಿಸ್ತದೆ ಅಂದ್ರೆ ಅದು ನೀವು ನೋಡಿದ್ರೆ ಅದು ಗೊತ್ತಾಗ್ತದೆ, ಅಷ್ಟು ಮಣ್ಣನ್ನ ಹದ ಮಾಡ್ತದೆ. ಈ ರೀತಿಯ ಬೆಳವಣಿಗೆ ಆಗಿದೆ. ಬಹುಶಃ ಮತ್ತೆ ನಾಟಿ ಮಾಡ್ಲಿಕ್ಕೆ ಜನ ಇಲ್ಲ, ಅದಕ್ಕಿಂತ ಈಗ ಅದಕ್ಕೂ ಮಿಷನ್ ಬಂದಿದೆ, ಕೊಯ್ಲಿಕ್ಕೆ ಅದಕ್ಕೂ ಮಿಷನ್ ಬಂದಿದೆ. ಈಗ ಇನ್ನಂತಂದ್ರೆ ಮಿಲ್ಲಿಗೆ ಹೋಗುದು ಬೇಡ, ಇನ್ನು ಸ್ವಲ್ಪ ಇನ್ನೊಂದು 5-6 ವರ್ಷದಲ್ಲಿ ಬಹುಶಃ ಇಲ್ಲೇ ಅಕ್ಕಿ ಮಾಡಿ ಕೊಡುವಂತ ವ್ಯವಸ್ಥೆ ಮುಂದೆ ಬರ್ಬೋದು ಅಂತ ನನಗೆ ಕಾಣ್ತದೆ. ಅಂದ್ರೆ ಅಷ್ಟು ಬದಲಾವಣೆ ಆಗ್ತದೆ. ಏನೇ ಆದ್ರೂ ಕೂಡ ಈ ಭತ್ತದ ಬೇಸಾಯವನ್ನ ಮುಂದುವರಿಸ್ಬೇಕು, ಯಾಕಂದ್ರೆ ಮುಂದಿನ ಮಕ್ಕಳಿಗೆ ಭತ್ತ ಎಲ್ಲಿ ಆಗ್ತದೆ, ಕೆಳಗಾಗ್ತದೆ ಮೇಲೆ ಆಗ್ತದೆ ಅಂತ ಹೇಳುವಂತದ್ದು ಸಂಶಯ ಬರುವಂತ ಪರಿಸ್ಥಿತಿ ಬಂದಿದೆ ಈಗ. ಹಾಗಾಗಿ ಈ ಮಕ್ಕಳೆಲ್ಲ ಈಗ ಇದನ್ನ ನೋಡಿ ಇದನ್ನ ಅನುಭವಿಸಿ ಮುಂದೊಂದು ದಿವಸ ನೀವು ಒಂದು 50 ವರ್ಷ ಆದಾಗ ನಿಮಗೆ ಅನಿಸ್ಬೋದು, ನಾವು ಮಠದಲ್ಲಿ ಹೋಗಿ ಒಂದು ಭತ್ತ ಗದ್ದೆಯಲ್ಲಿ ಆಟ ಆಡಿ ಉಳುಮೆ ಮಾಡಿದ್ದೇವೆ ಅನ್ನುವಂತ ನಿಮ್ಮ ಒಂದು ಅನುಭವ ನಿಮಗಿರ್ಲಿ, ಇದನ್ನ ಮುಂದುವರಿಸ್ಲಿ ಅಂತ ನಿರ್ವಿಘ್ನವಾಗಿ ಎಲ್ರಿಗೂ ಏನು ಆಗದೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಒಂದು ಅನುಭವ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮಕ್ಕೆ ಚಾಲನೆ. ಕಾರ್ಯಕ್ರಮದ ಇವತ್ತು ಇಲ್ಲಿ ಮಠದ ಗದ್ದೆ ನಡೀತಾ ಇದೆ. ಈ ವೇದಿಕೆಯಾದಂತಹ ಎಲ್ಲರಿಗೂ ಹಾಗೂ ಎಲ್ಲ ಈಗ ಅತ್ಯಂತ ಕುತೂಹಲದಿಂದ ಬಂದಿರುವಂತಹ ಮಕ್ಕಳೇ. ಸೊ ಮಳೆ ಈಗ ಸ್ವಲ್ಪ ಬಿಡ್ತಾ ಇದೆ. ಖಂಡಿತವಾಗಿಯೂ ಈಗಾಗಲೇ ನಮ್ಮ ದಿವಾನರು ಹೇಳಿದ್ರು ಗದ್ದೆಯ ಒಂದು ನಡುವ ಅನುಭವ ಅಂತ. ನಾನು ಕೂಡ ಮೊನ್ನೆ ಕೇಳಿದ್ವಿ, ಎಲ್ಲಿ 10 ದಿನಕ್ಕೆ ಗದ್ದೆ ಉಂಟು. ಅದೇ ಸಮಾಚಾರದಲ್ಲಿ ನಮ್ಮ ಮಠದ ಡ್ರೈವರ್ ಆದಂತಹ ಮೋಹನ್ ಪ್ರಾಣೇಶ್ ಅವರು ಈ ರೀತಿ ನಮ್ಮ ಹತ್ರ ಹೇಳಿದ್ರು, ಒಂದು ನಾವು ಮಾಡುವ ಮಾತಾಡುವ ಅಂತ. ಸೊ ಹಾಗಾಗಿ ನಾನು ಕೂಡ ಮತ್ತೆ ಮುಂದುವರೆದು ಖಂಡಿತವಾಗಿ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡಲಿಕ್ಕೆ ಮಕ್ಕಳಿಗೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಆಯೋಜನೆ ಆಗಿದೆ. ಹಾಗೆ ಇವೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ ಸಂದರ್ಭದಿಂದ ವಿಶೇಷವಾಗಿ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಗಂಜಿ ಮಲ್ಲ ಬೊಟ್ಟು ದಿವೊಂಡಾಲು ಪೈಯೋ ಕಣ್ಣ ಪುರುಪಗೋ ಮೈತಲೆ ಪಾಪಡೋಂಡಾಲು ಪೈಯೋ ಮೊಂಕದ ಪುರುಳಗು ಮುಂಕು ಬೊಟ್ಟು ದಿವೊಂಡಾಲು ಪೈಯೋ. ಖುಷಿ ಆಗ್ತಿದೆ. ಹೀಗೆ ಮಾಡಿದ್ರೆ ನಮ್ಮ ಈಗ ಇನ್ನು ಬರುವಂತಹ ಜನಾಂಗದವರಿಗೂ ತುಂಬಾ ಉಪಯೋಗ ಆಗ್ತದೆ. ಈಗ ಕೆಲವು ಮಕ್ಕಳಿಗೆ ಗೊತ್ತಿರುವುದಿಲ್ಲ ಇದು ನೇಜಿ ಹಿಡಿಯುವುದಂದ್ರೆ ಎಂತ ಅಂತ ಹೇಳುವಂತದ್ದೇ ಗೊತ್ತಿರುವುದಿಲ್ಲ. ಈಗ ನಮಗೆ ತುಂಬಾ ಖುಷಿ ಆಗ್ತಿದೆ. ಅದರೊಂದಿಗೂ ಆಟವು ಕೂಡ ಉಂಟಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನು ಈ ಕಾರ್ಯಕ್ರಮವನ್ನು ಬರುವ ವರ್ಷ ಕೂಡ ಆಯೋಜನೆ ಮಾಡ್ಬೇಕು, ನಾವು ಬರ್ತೇವೆ. ಹಾಗೆ ನಾವು 43 ಜನ ಮಕ್ಕಳು ಬಂದಿದ್ದೇವೆ. ಶ್ರೀ ಗೋಪಾಲ ಎಲ್ಲರಿಗೆ ನೇಜಿ ನಡುವ ವಿಷಯ ಎಲ್ಲ ಗೊತ್ತಾಗ್ತುಂಟು. ನಮ್ಗೆ ಇಲ್ಲಿ ನೇಜಿ ನಡ್ಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ನಾವು 33 ಮಾಡ್ಬೇಕು. ಇದ್ದೇವೆ.
కంటెలి కొంజి చక్కడి సర పడోండోలు పయ్యో కారు కొంజి కారకెత్తే దివోండాలు పయ్యో సొంట కొంజి సొంట పట్టి పడోండోలు పయ్యో సీರೆ ನೆರಿ ಪತ್ತದ ಸುತ್ತೊಂಡೋಲು ಪಯ್ಯೋ ಪದ್ಮಾಲೆ ಐತಲ ಪೌಂಡಾಲು ಪಯ್ಯೋ ಗಂಡನಿ ಒಟ್ಟಿಗೆ ಪೌಂಡಾಲು ಪಯ್ಯೋ ಓ ಬೆಲೆ ಪಯ್ಯೋ ಓ ಬೆಲೆ ಪಯ್ಯೋ ಓ ಬೆಲೆ ಪಯ್ಯೋ ರಾವೇರೆನೆ ಕೇನು ಜಲೆ ಗಂಡನಿ ಇಲ್ಲಡೆ ಪೋವರೆ ಪುಣ್ಣು ಪೋವರೆನೆ ಕೇನು ಜಲೆ ಮುಂಡೋಗು ಬೊಟ್ಟು ದಿವರೆಂದು ದಿವೇರನೆ ಕೇನು ಜಲೆ ತಾರೆಕ್ ಪೋವು ಮುಡಿಪೇರಂದು ಮುಡಿಯರನೆ ಕೇನು ಜಲೆ ಕೈಕ ಕಾಜಿ ದಿವೇರಂದು ದಿವೇರನೆ ಕೇನು ಜಲೆ ಗುಂಪು ಮಗುತಿ ದಿವೇರಂದು ದಿವೇರನೆ ಕೇನು ಜಲೆ ಬೆರಳಿಗೆ ಒಂಗಿಲ ಪಡೇರಂದು ಪಾಡೇರನೆ ಕೇನು ಜಲೆ ತಾರಗ ಚೈನು ಪಾಡೇರಂದು ಪಾಡೇರನೆ ಕೇನು ಜಲೆ ಕೆಬಿಕ್ ಬೆಂಡೋಲೆ ದಿವೇರಂದು ದಿವೇರನೆ ಕೇನು ಜಲೆ ಕಂಟೆಲೆಗ ಕರಿಮಣಿ ಕೇನು ಜಲೆ ಸೊಂಟಗು ಸೊಂಟ ಪಟ್ಟಿ ಪಾಡೇರನೆ ಪಾಡೇರೆಂದು ಕೇನು ಜಲೆ ಕಾರಗ ಕಾರಂಗಿಲ ದಿವರೆಂದು ದಿವೇರನೆ ಕೇನು ಜಲೆ ಕಣ್ಣಿಗ ಮೈ ಪಾಡೇರನೆ ಪಾಡೇರಂದು ಕೇನು ಜಲೆ ಕಂಟೆಲೆಗ ನಕ್ಲೇಸ್ ಪಾಡೇರಂದು ಪಾಡೇರನೆ ಕೇನು ಜಲೆ ಬಾಲೆಗ ಪೇರು ಕೊರಿಯರೆಂದು ಕೊರಿಯಾರನೆ ಕೇನು ಜಲೆ ಅಟಿಲು ಅರಗಣಿಯ ಮಲ್ಪೇರಂದು ಮಲ್ಪೇರನೆ ಕೇನು ಜಲೆ ಜರಿತ ಸೀರೆ ತುತ್ತೇರಂದು ತುತ್ತೇರನೆ ಕೇನು ಜಲೆ ಕುರ್ಲುದ ಕುಪ್ಪಸ ಪಾಡೇರೆಂದು ಪಾಡೇರನೆ ಕೇನು ಜಲೆ ಬೆಂದ್ರ ಕಾಯ್ತು ಮಿಯರೆಂದು ಮಿಯರನೆ ಕೇನು ಜಲೆ ಎಪ್ಪರ ಪಜೆ ಪಾಡೇರೆಂದು ಪಾಡೇರನೆ ಕೇನು ಜಲೆ ಎಲ್ಲರಿಗೂ ನಮಸ್ಕಾರ. ಸಂತೋಷದ ದಿವಸದಲ್ಲಿ ನಾವೆಲ್ಲಿದ್ದೇವೆ. ಬಹುಶಃ ಸುಬ್ರಹ್ಮಣ್ಯ ಮಠ ಎಜುಕೇಶನ್ ಟ್ರಸ್ಟ್ ಮತ್ತೆ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಹಾಗೂ ಕುಮಾರಸ್ವಾಮಿ ವಿದ್ಯಾಲಯ ಈ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳು ನೇಜಿ ನೆಡುವ ಕಾರ್ಯಕ್ರಮ ಜರುಗ್ತಾ ಇದೆ. ಬಹುಶಃ ಈ ರೀತಿಯ ಒಂದು ಕ್ರೀಡೆ ಸಾಂಪ್ರದಾಯಿಕವಾಗಿರತಕ್ಕಂತ ಹಿಂದಿನ ಕಾಲದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂತ ಆಟೋಟಗಳು ಇರ್ಬೋದು. ಇವತ್ತು ಅತ್ಯಂತ ಖುಷಿಯಿಂದ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಸಂಚಲನ ವಿದ್ಯಾರ್ಥಿಗಳಲ್ಲಿ ಮೂಡಿದೆ.
ಆ ಕ್ರೀಡಾಪಟುಗಳೆಲ್ಲ ಉದಾಹರಣೆಗಾಗಿ ಆನಂದ ಶೆಟ್ಟಿ ದೇವಿ ನಮ್ಮ ಅಂತಾರಾಷ್ಟ್ರೀಯ ಒಬ್ಬ ಕ್ರೀಡಾಪಟು ಇದ್ರು. ಅವರು ನಮ್ಮ ಇಂಟರ್ನ್ಯಾಷನಲ್ 100 ಮೀಟರ್ ಮತ್ತು 200 ಮೀಟರ್ ಚಾಂಪಿಯನ್ ಆಗಿದ್ರು. ಇಂಡಿಯಾದ ಟಾಪ್ ಮೋಸ್ಟ್ ಕ್ರೀಡಾಪಟು ಅವರು. ಈ ಕೆಸರು ಗದ್ದೆಯಲ್ಲಿ ಕೋಣಗಳನ್ನ ಓಡಿಸಿ ಅವರು ಈ ಒಂದು ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಒಂದು ಅವಕಾಶ ಆಗಿದ್ದಿದ್ರೆ ಅವರಿಗೆ ಈ ರೀತಿಯ ಕ್ರೀಡೆಗಳು. ಆದ ಕಾರಣ ಇದು ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಒಬ್ಬ ಕ್ರೀಡಾಪಟುವನ್ನು ತಯಾರು ಮಾಡತಕ್ಕಂತ ವಿಶೇಷವಾಗಿರತಕ್ಕಂತ ಒಂದು ಕ್ರೀಡಾಕೂಟ. ಇಂಥ ಗದ್ದೆಯಲ್ಲಿ ಮಾಡಿದಾಗ ಅವರ ಮಸಲ್ಗಳು ಬೆಳೀತದೆ. ಆ ಮುಖಾಂತರ ಅವರಿಗೆ ಅವರ ಬಾಡಿಯಲ್ಲಿ ಒಂದು ಕೋಆರ್ಡಿನೇಷನ್ ಬರ್ತದೆ. ಈ ಕೆಸರು ಗದ್ದೆಯಲ್ಲಿ ಓಡುದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ದೃಷ್ಟಿಯಲ್ಲಿ ಇನ್ನು ನಾವು PT ಉಷಾ ನೋಡಿರ್ಬಹುದು, ಅಂತಾರಾಷ್ಟ್ರೀಯ ಒಬ್ರು ಕ್ರೀಡಾಪಟು. ಅವಳು ಹೊಯ್ಗೆಯಲ್ಲಿ ಡೈಲಿ ಬೆಳಿಗ್ಗೆ ಎದ್ದು ಓಡ್ತಾ ಇದ್ದಳು. ಆದ ಕಾರಣ ಇದೆಲ್ಲವೂ ಕೂಡ ಒಂದು ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತಮ್ಮ ಕ್ಷಮತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಈ ಕ್ರೀಡಾಕೂಟಗಳು ಸಹಾಯ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲರ ಒಂದು ಶುಭ ಹಾರೈಕೆಗಳು. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರತಕ್ಕಂತ ಎಲ್ಲರಿಗೂ ಕೂಡ ಶುಭ ವಂದನೆಗಳನ್ನ ಬಯಸ್ತಾ ನಾವು ಮುಂದಿನ ಕ್ರೀಡಾಕೂಟವನ್ನು ಮುಂದುವರಿಸ್ತಾ ಇದ್ದೇವೆ.